ಇವತ್ತು ಗುರುವಾರ ಅಂತ ಹೇಳ್ಬಿಟ್ಟು ಸಾಯಿಬಾಬಾ ಟೆಂಪಲ್ ಹೋಗೋಣ ಅಂತ ನಾನು ನನ್ನ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಬಟ್ ಹೋದಾಗ ಸಾಯಿಬಾಬಾ ಟೆಂಪಲಲ್ಲಿ ಏನಾಯಿತು ಅಂತ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ದೇವ್ರ ಅನುಗ್ರಹ ಇಲ್ದೇ ಒಂದು ಉಳ್ಕಡ್ಡಿನೂ ಅಲ್ಲಾಡಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಅದೇ ಥರ ಇವತ್ತಾಗಿದ್ದ ಸಿಚುವೇಶನ್ ಏನಪ್ಪ ಅಂದರೆ, ಇಷ್ಟು ದಿನ ನಿಲ್ಲಿಸಿರ್ತಕ್ಕಂಥ ವ್ಲಾಗ್ನ ಕಂಟಿನ್ಯೂ ಮಾಡಬೇಕನ್ನೋದು ನನ್ನ ಹಠ ಆಗಿತ್ತು. ಬೆಳಗ್ಗೆ 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕೆಲಸದ ಗ್ಯಾಪಲ್ಲಿ ಊಟನೂ ರೆಡಿಯಾಗಿತ್ತು ಅಂತ ಹೇಳ್ಬಿಟ್ಟು ಊಟಕ್ಕೆ ಕರೆದ್ರು, ಊಟಕ್ಕೆ ಹೋದೆ. ಊಟ ಮುಗಿಸ್ಕೊಂಡು ಬಂದಮೇಲೆ ಮತ್ತೊಂದು ಸ್ವಲ್ಪ ಕೆಲಸ ಉಳ್ಕೊಂಡಿತ್ತು ಅಂತ ಬ್ಯಾಲೆನ್ಸ್ ಇರೋ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನನ್ನ ಕೆಲಸಕ್ಕೆ ಜೂನಿಯರ್ ಟೀಮ್ನವರು ಜಾಯ್ನ್ ಆಗಿದ್ದರು. ಅವ್ರಿಗೂ ಟ್ರೈನಿಂಗ್ ಇತ್ತು. ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ. ಯಾವ ದೇವಸ್ಥಾನಪ್ಪ ಅಂದರೆ ಸಾಯಿಬಾಬಾ ಟೆಂಪಲ್. ಗುರುವಾರ ಆಗಿದ್ದರಿಂದ ನಾನು ನನ್ನ ಫ್ಯಾಮಿಲಿ ಎಲ್ಲ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಸಾಯಿಬಾಬಾ ಪೂಜೆ ಮಾಡೋಣ ಅಂತ ಕೂತ್ಕೊಂಡ್ವಿ. ಆ ಕೂತಿದ್ದ ಟೈಮಲ್ಲಿ ಪೂಜಾರಿಯವ್ರು ಬಂದ್ಬಿಟ್ಟು ನಮಗೊಂದು ಮಾತು ಕೇಳಿದ್ರು, ಪಲ್ಲಕ್ಕಿ ಸೇವೆ ಉತ್ಸವ ಇದೆ, ಪಲ್ಲಕ್ಕಿ ಹೊರ್ತೀರಾ ನೀವು ಅಂತ ಕೇಳಿದ್ರು. ಆಗನ್ಸಿದ್ದು ಮನಸ್ಸಲ್ಲಿ ಒಂದೇ, ಸಬ್ಕಾ ಮಾಲಿಕ್ ಏಕ್ ಹೇ. ಅಂದರೆ ಇವತ್ತು ನಾನು ಏನು ವ್ಲಾಗ್ಸ್ನ ನಿಲ್ಲಿಸಿದ್ದೀನಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅಂತ ಹೇಳ್ಬಿಟ್ಟು ಆತನ ಸೇವೆಯಲ್ಲಿ ನಾನು ಇವತ್ತು ಭಾಗವಹಿಸಿದೆ. ಪಲ್ಲಕ್ಕಿ ಉತ್ಸವ ಮಾಡಿಬಿಟ್ಟು ಆತನನ್ನು ಹೊತ್ತು ಮೆರೆಸಿ ಇವತ್ತು ಪೂಜೆಯಲ್ಲಿ ಭಾಗವಹಿಸಿ ನಮ್ಮ ಪಾಲಿಗೆ ಸಿಕ್ಕಂಥ ಅದೃಷ್ಟ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವತ್ತು ಸಾಯಿಬಾಬಾ ಟೆಂಪಲಲ್ಲಿ ನಮಗೆ ಪೂಜೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು. ಹಾಗಾಗಿ ನಾವು ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕಾಲವನ್ನು ಕಳೆದು ಅಲ್ಲೇ ಸ್ವಾಮಿ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಇಷ್ಟು ದಿನ ನಿಲ್ಲಿಸಿರ್ತಕ್ಕಂಥ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಇದೊಂದು ಗ್ರೀನ್ ಸಿಗ್ನಲ್ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್. ಫಾಲೋ ಮಾಡ್ಕೊಳ್ಳಿ ಪೇಜ್ನ. ಧನ್ಯವಾದಗಳು.